ನಮಸ್ಕಾರ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುನ್ನ ಈ ವಿಡಿಯೋನ ನೋಡ್ಕೊಂಡು ಬನ್ನಿ. We missed you. We missed you a lot. Here's some of our friends. ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ಮೋದಿ ಅವರು ಟ್ರಂಪ್ ಜೊತೆಗೆ ಇದ್ದ ಕೆಲವು ವಿಡಿಯೋ ಕ್ಲಿಪ್ಗಳಿದಾವೆ. ಈ ವಿಡಿಯೋದಲ್ಲಿ ಮೋದಿ ಅವರಿಗೆ ಟ್ರಂಪ್ ಅವರು ಶೇಕ್ ಹ್ಯಾಂಡ್ ಅನ್ನ ಮಾಡಿದ್ದಾರೆ. ಹಾಗೇನೆ ತಪ್ಕೊಂಡು ವಿಶ್ ಕೂಡ ಮಾಡಿದ್ದಾರೆ. ಕೆಲವರನ್ನ ಪರಿಚಯನೂ ಮಾಡಿಕೊಟ್ಟಿದ್ದಾರೆ. ಹಾಗೇನೆ ಸಹಿ ಹಾಕೋ ಸಲುವಾಗಿ ಮೋದಿ ಕುಳಿತುಕೊಳ್ಳೋದಕ್ಕೆ ಚೇರ್ ಅನ್ನ ಎಳೆದು ಮೋದಿ ಅವರಿಗೆ ಕುಳಿತುಕೊಳ್ಳೋದಕ್ಕೆ ಸಹಾಯ ಕೂಡ ಮಾಡಿದ್ದಾರೆ. ಇದೇ ವಿಡಿಯೋದಲ್ಲಿ ಬೇಕಾದ ಕ್ಲಿಪ್ಗಳನ್ನ ತೆಗೆದುಕೊಂಡು ಮೋದಿ ಅಂಧಭಕ್ತರ ಪಡೆ ಮೋದಿ ಅಮೆರಿಕಾಗೆ ತೆರಳಿ ಏನೋ ಮಹತ್ ಕಾರ್ಯವನ್ನ ಮಾಡಿದ್ದಾರೆ, ಏನೋ ಸಾಧಿಸ್ಬಿಟ್ಟಿದ್ದಾರೆ ಅನ್ನೋ ರೀತಿ ವಿಡಿಯೋಗಳನ್ನ ಹಂಚ್ತಾ ಇದ್ದಾರೆ. ನಿಜಕ್ಕೂ ಟ್ರಂಪ್ ಈ ರೀತಿ ಯಾರ ಜೊತೆಗೂ ನಡೆದುಕೊಂಡೇ ಇಲ್ವಾ? ಮೋದಿ ಜೊತೆಗೆ ಮಾತ್ರ ಟ್ರಂಪ್ ಅವರು ಈ ರೀತಿ ನಡೆದುಕೊಳ್ತಾರಾ? ಇಲ್ಲ. ಈ ರೀತಿ ಹಬ್ಬಿಸ್ತಾ ಇರೋದು ಭಕ್ತರ ಪಡೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಯಾರೇ ದೊಡ್ಡವರು ಅಂದ್ರೆ ಉನ್ನತ ಹುದ್ದೆಯಲ್ಲಿರೋರು ಬಂದ್ರೆ ಕಾಮನ್ ಆಗಿ ಹಸ್ತಲಾಘವ ಕೊಡೋದು, ಆಲಿಂಗನ ಮಾಡಿ ಶುಭ ಕೋರೋದು ಸರ್ವೇ ಸಾಮಾನ್ಯ. ಇನ್ನು ಈ ಫೋಟೋ ನೋಡಿ. ಈ ಫೋಟೋದಲ್ಲಿ ಟ್ರಂಪ್ ಅವರು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಕುಳಿತುಕೊಳ್ಳೋದಕ್ಕೆ ಸಹಾಯ ಮಾಡಿದ್ದಾರೆ. ಇದು ಬೇಸಿಕ್ ಆಕ್ಟ್ ಆಫ್ ಕರ್ಟಸಿ. ಆದರೆ ಮೋದಿ ಭಕ್ತರ ಪಡೆ ಮೋದಿಗಾಗಿನೇ, ಮೋದಿಗಷ್ಟೇನೆ ಟ್ರಂಪ್ ಈ ರೀತಿ ನಡೆದುಕೊಳ್ಳೋದು. ಇಲ್ಲಿವರೆಗೂ ಯಾರಿಗೂ ಕೂಡ ಮೋದಿ ಅವರು ಶೇಕ್ ಹ್ಯಾಂಡ್ ಕೊಟ್ಟೇ ಇಲ್ಲ, ಚೇರ್ ಎಳೆದು ಕುಳಿತುಕೊಳ್ಳೋದಕ್ಕೆ ಸಹಾಯ ಮಾಡೇ ಇಲ್ಲ ಅನ್ನುವಂತೆ ವಿಡಿಯೋನ ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೋತಿದ್ದಾರೆ. ನಿಜಕ್ಕೂ ಅಮೆರಿಕಾದಲ್ಲಿ ಏನು ನಡೆದಿದೆ? ಮೋದಿ ಯಾವುದಕ್ಕೆಲ್ಲ ಒಪ್ಕೊಂಡಿದ್ದಾರೆ? ಇದು ನಮ್ಮ ದೇಶಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾರಕ ಆಗಲಿದೆ ಅನ್ನೋ ಬಗ್ಗೆ ತಿಳಿಯದೇನೆ ಈ ರೀತಿ ಮಾಡೋದು ನಿಜಕ್ಕೂ ಶೋಚನೀಯ. ಅಂಧಭಕ್ತರು ಏನಾದರೂ ಕೂಡ ವಾಸ್ತವದ ಅಂಶಕ್ಕೆ ಬರಬೇಕಾಗಿದೆ. ನಮ್ಮ ದೇಶ ಮುಂದೆ ಬೆಳವಣಿಗೆ ಹೊಂದೋದಕ್ಕೆ ಈ ರೀತಿಯ ಸಿಲ್ಲಿ ವಿಚಾರಗಳು ಬೇಕಾಗಿಲ್ಲ. ಈಗ ವಿಚಾರಕ್ಕೆ ಬರೋಣ. ಎರಡನೇ ಅವಧಿಗೆ ಟ್ರಂಪ್ ಅಧ್ಯಕ್ಷೀಯ ಸ್ಥಾನವನ್ನ ಅಲಂಕರಿಸುವ ಸಮಯದಲ್ಲಿ ಅಂದ್ರೆ ಅಧ್ಯಕ್ಷೀಯ ಪದಗ್ರಹಣಕ್ಕೆ ಟ್ರಂಪ್ ಅವರು ತಮ್ಮ ಆತ್ಮೀಯ ಗೆಳೆಯ ನರೇಂದ್ರ ಮೋದಿ ಅವರಿಗೆ ಆಹ್ವಾನವನ್ನ ನೀಡೇ ಇರಲಿಲ್ಲ. ಅಷ್ಟೇ ಅಲ್ಲ, ಈಗಲೂ ಕೂಡ ಆಹ್ವಾನವಿಲ್ಲದೇನೆ ಮೋದಿ ಅವರು ಅಮೆರಿಕಾಗೆ ತೆರಳಿದ್ರು. ಶ್ವೇತ ಭವನದಲ್ಲಿ ಪತ್ರಿಕಾಗೋಷ್ಠಿ ಸಮಯದಲ್ಲಿ ಮೋದಿ ಅವರ ಮೇಲೆ ಟ್ರಂಪ್ ಅವರು ತಮಾಷೆ ಮಾಡಿದ್ರು. ಇದಕ್ಕೆ ಏನೂ ಕೂಡ ಮಾತನಾಡದೆ ಮೋದಿ ಅವರು ನಸು ನಕ್ಕು ಸುಮ್ಮನಾದ್ರು. ಆಲ್ಮೋಸ್ಟ್ ಮೋದಿ ಅವರು ನೀಡಿದ ಈ ಭೇಟಿಯಲ್ಲಿ ಟ್ರಂಪ್ ಜೊತೆಗೆ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡೋದಕ್ಕಿಂತ ನಕ್ಕಿದೆ ಜಾಸ್ತಿ ಆಗಿದೆ. ಯಾವುದನ್ನು ಕೂಡ ಖಂಡಿಸದೆ ಹೇಳದೆ ಟ್ರಂಪ್ ಹೇಳಿದಕ್ಕೆಲ್ಲ ಮೋದಿ ಅವರು ಓಕೆ ಅಂತ ಒಪ್ಕೊಂಡು ಬಂದಿದ್ದಾರೆ. ನಿಜಕ್ಕೂ ಅಂಧಭಕ್ತರು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಅಮೆರಿಕಾಗೆ ತೆರಳಿದ ಮೋದಿಯವರು ಭಾರತೀಯರ ಕೈಗೆ ಕೋಳನ ಹಾಕಿ ಕಾಲಿಗೆ ಬೇಡಿನ ಹಾಕಿ ನಮ್ಮ ದೇಶದ ಪ್ರಜೆಗಳ ಮೇಲೆ ಕ್ರೂರವಾಗಿ ನಡೆದುಕೊಂಡ ಬಗ್ಗೆ ಮೋದಿಯವರು ಒಂದೇ ಒಂದು ಮಾತನ್ನ ಆಡಲಿಲ್ಲ. ಭಾರತೀಯರನ್ನ ಅಪರಾಧಿಗಳಂತೆ ನಡೆಸ್ಕೊಂಡ ಟ್ರಂಪ್ ಧೋರಣೆಯನ್ನ ಮೋದಿ ಅವರು ಖಂಡಿಸಲಿಲ್ಲ. ಈ ಬಗ್ಗೆ ಟ್ರಂಪ್ ಅವರ ಮುಂದೆ ಒಂದೇ ಒಂದು ಪ್ರಶ್ನೆ ಕೂಡ ಮಾಡಲಿಲ್ಲ. ಇನ್ನು ಮೋದಿ ಎದುರೇ ಭಾರತವನ್ನ ಟ್ರಂಪ್ ದೂರಿದ್ರು. ಅಮೆರಿಕಾದ ಸರಕುಗಳ ಮೇಲೆ ಭಾರತ ವಿಧಿಸುವ ಸುಂಕ ತೀರಾ ಹೆಚ್ಚಾಗಿದೆ, ಇದು ನ್ಯಾಯದಿಂದ ಕೂಡಿಲ್ಲ. ಅದಕ್ಕೆ ಪ್ರತಿಯಾಗಿ ನಾವು ಕೂಡ ಭಾರತದ ಸರಕುಗಳ ಮೇಲೆ ಅಷ್ಟೇ ಪ್ರಮಾಣದ ಸುಂಕವನ್ನ ವಿಧಿಸಲಿದ್ದೇವೆ. ಇದರಲ್ಲಿ ಯಾವುದೇ ರಿಯಾಯಿತಿನೇ ಇಲ್ಲ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಭಾರತದ ಮೇಲೆ 100% ಆಮದು ಸುಂಕ ವಿಧಿಸೋದಾಗಿ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಅಮೆರಿಕದ 100% ತೆರಿಗೆ ವಿಧಿಸ್ತೇವೆ ಅಂತ ಹೇಳಿದ್ರ ಹೊರತಾಗಿಯೂ ಸುಂಕ ವಿನಾಯಿತಿಯ ಭರವಸೆಗಳು ಇಲ್ಲದಿದ್ರೂ ಕೂಡ ಮೋದಿ ಅವರು ಅಮೆರಿಕ ಸರಕುಗಳ ಮೇಲೆ ಸುಂಕಗಳನ್ನ ಇಳಿಸೋದಾಗಿ ಒಪ್ಕೊಂಡು ಬಂದಿದ್ದಾರೆ. ಭಾರತ ಅಮೆರಿಕಾದಿಂದ ಅಧಿಕ ಪ್ರಮಾಣದ ತೈಲ, ನೈಸರ್ಗಿಕ ಅನಿಲ, F-35 ಯುದ್ಧ ವಿಮಾನಗಳು ಮತ್ತು ಮಿಲಿಟರಿ ಶಸ್ತ್ರಾಸ್ತ್ರ ಖರೀದಿ ಮಾಡೋದಕ್ಕೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಅಲ್ಲದೆ ಟ್ರಂಪ್ ಅವರು ಮೋದಿಗೆ ಶಸ್ತ್ರಾಸ್ತ್ರ ಖರೀದಿ ಹೆಚ್ಚಳ ಮಾಡುವಂತೆ ತಾಕೀತನ್ನು ಕೂಡ ಮಾಡಿದ್ದಾರೆ. ಅಮೆರಿಕದಿಂದ ತೈಲ ಮತ್ತು ನೈಸರ್ಗಿಕ ಅನಿಲ ಖರೀದಿಯ ಪ್ರಮಾಣವನ್ನು $1,500 ಕೋಟಿ ನಿಂದ $2,500 ಕೋಟಿ ಭಾರತ ಹೆಚ್ಚಳ ಮಾಡಲಿದೆ. ಭಾರತ ಈ ವರ್ಷ ಅಮೆರಿಕ ಶಸ್ತ್ರಾಸ್ತ್ರಗಳ ಖರೀದಿಯನ್ನು $100 ಕೋಟಿ ಹೆಚ್ಚಿಸಲಿದೆ. ನಾವು ಭಾರತಕ್ಕೆ F-35 ಸ್ಟೆಲ್ತ್ ಫೈಟರ್ಗಳನ್ನು ಒದಗಿಸ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ.
ಮೋದಿ ಅಮೆರಿಕಾಗೆ ನೀಡಿದ ಈ ಭೇಟಿಯಿಂದ ಭಾರತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಖರೀದಿದಾರ ದೇಶ ಆಗಿ ಅಮೆರಿಕ ಪೂರೈಕೆದಾರ ದೇಶವಾಗಿ ಇದೆ. ಇದನ್ನು ನಾವು ಗಮನಿಸಬೇಕಾಗಿದೆ. ಇದರ ಪರಿಣಾಮ ನಮಗೆ ಸರಿಯಾಗಿ ಅರ್ಥ ಆಗೋದು ಅಥವಾ ಅರಿವಿಗೆ ಬರೋದು ಅಮೆರಿಕಾದ ಉತ್ಪನ್ನಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸೋ ದೇಶಗಳನ್ನು ಗುರಿಯಾಗಿಸ್ಕೊಂಡು ಅಮೆರಿಕ ಅಷ್ಟೇ ಪ್ರಮಾಣದಲ್ಲಿ ತೆರಿಗೆ ವಿಧಿಸೋ ಕ್ರಮವ ಅನುಷ್ಠಾನಕ್ಕೆ ಬಂದ ನಂತರದಲ್ಲಿ ತಿಳಿಯುತ್ತೆ. ಈ ಬಗೆಯ ತೆರಿಗೆ ವಿಧಿಸೋ ಕ್ರಮಕ್ಕೆ ಗುರಿಯಾಗಲಿರೋ ದೇಶಗಳ ಸಾಲಿನಲ್ಲಿ ಭಾರತವೂ ಕೂಡ ಇದೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ಅಮೆರಿಕಾದಿಂದ ಮೋದಿಯವರು ಹೊತ್ತು ತಂದರೂ ಕೂಡ ಮೋದಿ ಭಕ್ತರ ಪಡೆ ಮೋದಿ ಮಹತ್ತರವಾದದನ್ನು ಏನೋ ಸಾಧಿಸ್ಬಿಟ್ಟಿದ್ದಾರೆ ಅನ್ನುವಂಥ ಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ಮೋದಿಯವರು ಟ್ರಂಪ್ ವಿರುದ್ಧ ಭಾರತ ಮಂಡಿಯೂರುವಂತೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಭಕ್ತರು ಮರೆತಿದ್ದಾರೆ. ಜಸ್ಟ್ ಮೋದಿಯವರು ಅಮೆರಿಕಾಗೆ ಭೇಟಿ ನೀಡಿ ಮರಳಿ ತಂದಿದ್ದು ಭಾರತಕ್ಕೆ ಮುಜುಗರ ಪರಿಸ್ಥಿತಿಯನ್ನು ತಂದಿದ್ದಾರೆ. ಜೊತೆಗೆ ಟ್ರಂಪ್ ಅವರೊಂದಿಗೆ ಫೋಟೋಶೂಟನ್ನು ಮಾಡಿಸ್ಕೊಂಡಿದ್ದು ಇವಷ್ಟೇ ಮೋದಿಯವರು ಅಮೆರಿಕಾದಿಂದ ಭಾರತಕ್ಕೆ ತಂದಿದ್ದು. ಜನರಿಗೆ ವಾಸ್ತವ ಏನು ಸತ್ಯ ಏನು ಅನ್ನೋದನ್ನು ತಿಳಿಸ್ತೇನೆ ಮೋದಿ ಮತ್ತು ಬಿಜೆಪಿ IT ಸೆಲ್ ಮೋದಿ ಭಕ್ತರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದೆ. ಭಕ್ತರು ಇನ್ನಾದರೂ ಕಲ್ಪನೆಯನ್ನ ಬಿಟ್ಟು ಬಿಜೆಪಿ IT ಸೆಲ್ ಹೇಳೋ ಎಲ್ಲ ಫೇಕ್ ನ್ಯೂಸ್ಗಳ ಬಗ್ಗೆ ಸತ್ಯಾಂಶವನ್ನ ತಿಳಿಬೇಕಾಗಿದೆ. ವಾಸ್ತವಕ್ಕೆ ಬರಬೇಕಾಗಿದೆ. ಸತ್ಯವನ್ನ ಅರಿತು ಜನರಿಗೆ ಸತ್ಯವನ್ನ ತಿಳಿಸಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.